ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಸ್ಟಾಪ್ ಮಾಡಲ್ಲ, ನಾನು ಯಾವನಿಗೂ ಎದ್ರಲ್ಲ, ಏನು ಮಾಡ್ಕೊಂತೀಯ ಮಾಡ್ಕೊ ಹೋಗೋ, ಯಾರು ಇದಕ್ಕೆ ಬಂಡವಾಳ ಹಾಕಬೇಡಿ. ಅವನು ಅಕ್ರಮವಾಗಿ ಮಾಡಿದ್ದಾನೆ, ಅವ್ನು ಪ್ರತಿಯೊಂದು ಮಾಡಿರೋದು ಅಕ್ರಮವಾಗಿ. ನಾನು ತ್ಯಾಮಳ್ಳು ನೆಲಮಂಗಲ ಈ ಅಕ್ಕಪಕ್ಕ ಜನತೆಗೆ ಏನು ಕೊಳ್ಕೊತೀನಿ ಅಂದರೆ 61/1 61/5 ಈ ತ್ಯಾಮಳ್ಳು ಲೇಔಟಲ್ಲಿ ಅವ್ನು ಮಾಡ್ತಿರೋದು ಅಕ್ರಮ. ಇನ್ನು 5 ವರ್ಷ ಅಲ್ಲ 10 ವರ್ಷ ಆಗಲಿ ಕೇಸ್ ಅಂತೂ ನಡೆಸ್ತೀನಿ. ದಯವಿಟ್ಟು ಈ ಲೇಔಟ್ಗೆ ಯಾರು ಬಂಡವಾಳ ಹಾಕಬೇಡಿ, ಇದು ಫ್ರಾಡ್ ಡಾಕ್ಯುಮೆಂಟ್. ಅದಕ್ಕೋಸ್ಕರ ಜನಗಳಿಗೆ ಅವೇರ್ನೆಸ್ ಬಿಡೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಸರ್. ನಾನು ಕೋರ್ಟಲ್ಲಿ ಫೈಟ್ ಮಾಡ್ತೀನಿ, ಅವನು ಡೆಲ್ಲಿಗೆ ಹೋದ್ರೆ ನಾನು ಕೋರ್ಟಲ್ಲಿ ಫೈಟ್ ಮಾಡ್ತೀನಿ. ನಾನು ಜಾಗ ಅಂತೂ ಬಿಡಲ್ಲ, ಪ್ರಾಣ ಬಿಟ್ಟರು ನಾನು ಜಾಗ ಅಂತೂ ಬಿಡಲ್ಲ. ನನ್ನ ಮೇಲೂ ಸ್ಟೇ ತಗೊಂಬನ್ರಿ, ನನ್ನ ಮೇಲೆ ಸ್ಟೇ ಇಲ್ಲ, ಜಮೀನ್ ಮೇಲೆ ಸ್ಟೇ ಇರೋದು ಅಂತ ಇವರು ಇದರಲ್ಲಿ ಪೊಲೀಸ್ ಸ್ಟೇಷನಲ್ಲಿ ವಾದ ಮಾಡ್ತಾರೆ. ಹಂಗಂತ ಅವರು ಸುಮ್ಮನೆ ಇದ್ದಾರೆ, ಅವರು ಆ್ಯಕ್ಷನ್ ತಗೋತಿಲ್ಲ. ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ, ಅಕ್ಲೈಮೆಂಟು ನಮ್ಮ ಹತ್ರ ಎಲ್ಲ ಇದೆ. ಅದೇ ರಂಗಸ್ವಾಮಿ ಅವ್ರಿಗೊಬ್ರದ್ದು ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾರೆ ಸರ್, ನಮ್ಮ ಮೇಲೆ ಹೋಗ್ತಾರೆ, ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಹೋಗಿ ಅವ್ರನ್ನ ಏನು ಮಾಡೋಕ್ಕೆ ಸಾಧ್ಯ ಸರ್? ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಸರ್, ಹೋಗಿ ಬಂದು ಯಾರು ಏನು ಮಾಡಲ್ಲ, ನ್ಯಾಯನೇ ಕೊಡ್ತಿಲ್ಲ. ನಂಗೆ ಎಲ್ಲಬೇಕು ಯಾವ ಮಾಡಬೇಕು, ಯಾವ ಅಧಿಕಾರಿಗಳಿಗೆ ಯಾರು ಉತ್ತರ ಕೊಡ್ತಾ ಇಲ್ಲ, ಎಲ್ಲ ಉಡಾಫೆ ಉತ್ತರನೇ ಕೊಡ್ತಾರೆ ಸರ್. ಇದು ಕೋರ್ಟಲ್ಲಿ ಸ್ಟೇ ಇದ್ರು ಕೂಡ ಅಧಿಕಾರಿಗಳು ಯಾರೋ ಬರಲ್ಲ, ಅಧಿಕಾರಿಗಳೆಲ್ಲ ಬಿಸಿ ಇರ್ತಾರೆ ಅಂದ್ಬಿಟ್ಟು ಹಗಲೋ ರಾತ್ರಿ ನನಗೆ ಕೆಲಸ ಮಾಡ್ತಾ ಇದ್ದಾರೆ ಸರ್. 4-5 JCBಗಳು ಇಟ್ಕೊಂಡು ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ಎಲೆಕ್ಷನ್ ಇದರಲ್ಲಿ ಬಿಸಿ ಇರೋದ್ರಿಂದ ಯಾರು ಬರೋಕ್ಕಾಗ್ತಿಲ್ಲ. ಇದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಈ ಥರ ಕೆಲಸ ಮಾಡ್ತಾ ಇದ್ದೇನೆ. KETಯಲ್ಲಿ ಸ್ಟೇ ಇದ್ರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇದು ತ್ಯಾಮಳ್ಳು ಗ್ರಾಮ, ನನ್ನ ಹೆಸರು ಮಹೇಶ್ ಅಂತ, ನಾನು ಕೋಡಿಪಾಳ್ಯ. ಇದು ಪಿತ್ರಾರ್ಜಿತ ಆಸ್ತಿ ಕೇಸ್ ಆಗಿದೆ 2016ಅಲ್ಲಿ. ಇದರಲ್ಲಿ ಪಿತ್ರಾರ್ಜಿತ ಆಸ್ತಿನ ಪೋಡಿ ಮಾಡಿಸ್ಕೊಂಡು ಕೇಸ್ ಹಾಕಿದ್ರು ಕೂಡ ಪೋಡಿ ಮಾಡಿಸ್ಕೊಂಡು ರಿಜಿಸ್ಟರ್ ಮಾಡಿಸ್ಕೊಂಡು ಸರ್ವೆ ನಂಬರ್ 61/1 ಮತ್ತು 61/5ರಲ್ಲಿ DC ಕನ್ವೆಷನ್ ಕೂಡ ಆಗೋಗಿದೆ. ನಾವು ಹೋಗಿ ತ್ಯಾಮಳ್ಳು ಸ್ಟೇಷನ್ ಇಲ್ಲಿ ಕೆಲಸ ಮಾಡ್ತಾಯಿದ್ರು, ಹೋಗಿ ಸ್ಟೇಷನ್ಗೆ ಅರ್ಜಿ ಕೊಟ್ಟಿದ್ದಕ್ಕೆ ಅವ್ರು DC ಕನ್ವೆಷನ್ ತೊಗೊಂಡಿದ್ದಾರೆ ಅಂತ ಹೇಳಿದ್ರು. ನಾವು ಸರ್ ನಮ್ಮದು ಸ್ಟೇ ಇದೆ, ಇಂಜೆಕ್ಷನ್ ಮಾಡಿದೆ, ಪಾಣೆಗೆಲ್ಲ ಕುಂತಿದೆ ಅಂದರೆ ಇದು ಮಾರಾಟ ಮಾಡಬಾರ್ದು ಅಂತ ಇದೆ, ಕೆಲಸ ಮಾಡಬಾರ್ದಿಲ್ಲ ಅಂತ ಹೇಳಿ ಪೊಲೀಸರು ಹೇಳಿದ್ರು. ತಿರ್ಗಾ ನಾನು ಹೋಗಿ KETಲ್ಲಿ ಹೋಗಿ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ. ನಾನು ಇಂಜೆಕ್ಷನ್ ಆರ್ಡರ್ ತಂದಿರೋದು ಡಾಕ್ಯುಮೆಂಟ್ ಇಲ್ಲಿ. ಇಂಜೆಕ್ಷನ್ ಆರ್ಡರ್ ತಂದರೂ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಸ್ಟಾಪ್ ಮಾಡಲ್ಲ, ನಾನು ಯಾವನಿಗೂ ಎದ್ರಲ್ಲ, ಏನು ಮಾಡ್ಕೊಂತೀಯ ಮಾಡ್ಕೊ ಹೋಗೋ. ಇಲ್ಲಿ ನೋಡಿ, ಸ್ವಂತ ಮಗನ ದತ್ತು ಮಗ ಅಂತ ಡಾಕ್ಯುಮೆಂಟ್ ಮಾಡಿಸಿದ್ದಾನೆ. ರಿಯಲ್ ಎಸ್ಟೇಟ್ ಒಬ್ಬ ರಂಗಸ್ವಾಮಿ ಅಂತ ರೌಡಿ ಶೀಟರು, ಆ ಲೋಫರು ಸ್ವಂತ ಮಗನ ದತ್ತು ಮಗ ಅಂತ ಮಾಡಿದ್ದಾನೆ. ಅವನ ಮೇಲೆ ಎಲ್ಲ ಅರ್ಜಿ ಕೊಟ್ಟಿದ್ದೀನಿ, ಎಲ್ಲ ಕಡೆ ಅರ್ಜಿ ಕೊಟ್ಟಿದ್ದೀನಿ. ಪಂಚಾಯತಲ್ಲಿ ಅರ್ಜಿ ಕೊಟ್ಟಿದ್ದೀನಿ, ಪೊಲೀಸರ್ಗೆ ಅರ್ಜಿ ಕೊಟ್ಟಿದ್ದೀನಿ, ಪ್ರಾಧಿಕಾರಕ್ಕೆ ಅರ್ಜಿ ಕೊಟ್ಟಿದ್ದೀನಿ, ನೆಲಮಂಗಲ DYSPಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. DYSPಗೆ ಹೋದರೆ ಅಲ್ಲಿ ತ್ಯಾಮಳ್ಳು ಸ್ಟೇಷನಿಗೆ ಫೋನ್ ಮಾಡ್ತಾರೆ, ಕೆಲಸ ನಿಲ್ಲಿಸು ಅಂತ ಹೇಳ್ತಾರೆ, ಕೆಲಸ ನಿಲ್ಲಿಸ್ತಾ ಇಲ್ಲ. ಇವ್ರು ಹೇಳ್ತಾರೆ ನೋಡಿ ದಾಖಲೆ ಕೊಟ್ಟಿದ್ದೀನಿ, ಪ್ರಾಧಿಕಾರ ಪ್ರತಿಯೊಂದು ಕಡೆ ಅರ್ಜಿ ಕೊಟ್ಟರು ನನಗೆ ನ್ಯಾಯ ಸಿಗ್ತಿಲ್ಲ ಸರ್. ಆ ಲೋಫರು ನೀನೇನು ಮಾಡ್ತೀಯ ಮಾಡ್ಕೋ, ಇಲ್ಲ ಕೊಲೆ ಮಾಡ್ತೀನಿ, ನಾನು ಜಾಗ ಅಂತೂ ಬಿಡಲ್ಲ ಅಂತ ಹೇಳಿ ಧಮಕಿ ಆಗ್ತಾನೆ. ನಾವಿಲ್ಲಿ ಬರೋಂಗಿಲ್ಲ. 2016ರಿಂದನೂ ಹೊಡೆದಾಡ್ತಿದ್ದೀನಿ ಜಮೀನಿಗೋಸ್ಕರ, 2016ರಿಂದನೂ ಇದು ಮಾಡ್ತಾಯಿದ್ದೀನಿ. ಸ್ಟೇ ಇದ್ರೂ ಕೂಡ ಕೆಲಸ ಮಾಡ್ತಾ ಇದ್ದಾನೆ. ನಾವು ಕೇಳಕ್ಕೆ ಹೋದರೆ ನಮಗೆ ಧಮಕಿ ಆಗ್ತಾನೆ, ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ. ನಮಗೆ ಪೊಲೀಸರ ಕಡೆಯಿಂದ ಯಾವ ನ್ಯಾಯನೂ ಸಿಗ್ತಿಲ್ಲ. ಅಧಿಕಾರಿಗಳೇ ಹೇಳ್ತಾರೆ ದುಡ್ಡು ಕೊಡ್ತಾನೆ, ದುಡ್ಡು ಇಸ್ಕೊಂಡು ಬಗೆಹರಿಸ್ಕೊಳ್ಳಿ, ನೀವು ಅವನ್ನ ಫೈಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆ ಫೈಟ್ ಮಾಡೋಕ್ಕಾಗಲ್ಲ? ನಮ್ಮದು ಸ್ವಂತ ಜಾಸ್ತಿ ಸರ್. ನಮ್ಮ ತಾತಂಗೆ ನಾವು ಹುಟ್ಟಿಲ್ಲ ರಂಗಸ್ವಾಮಿ, ಅವ್ನು ಬೇರೆನು ಬಂಡವಾಳ ಹಾಕಿರ್ಬೋದು, ನಮಗೆ ಕೇಳೇನು ಬಂಡವಾಳ ಹಾಕಿಲ್ಲ. ಅವ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾನೆ, ಅವನಿಗೆ ಕೊಟ್ಟಿದ್ರೆ ನಾವೇನು ಕೊಡೋಕ್ಕಾಗುತ್ತೆ ಸರ್? ಸ್ವಂತ ಜಮೀನು ನಮ್ಮ ತಾತನ ಆಸ್ತಿ, ಪಿತ್ರಾರ್ಜಿತ ಆಸ್ತಿ ನಾವೇ ಕೊಡೋಣ ಅವನಿಗೆ. ನಾವು ಫೈಟ್ ಮಾಡ್ತೀವಿ, ನಾವು ಕಾನೂನು ಮುಖಾಂತರ ಫೈಟ್ ಮಾಡ್ತೀವಿ. ನಾನು ತ್ಯಾಮಳ್ಳು ನೆಲಮಂಗಲ ಈ ಅಕ್ಕಪಕ್ಕ ಜನತೆಗೆ ಏನು ಕೊಳ್ಕೊತೀನಿ ಅಂದರೆ 61/1 61/5 ಈ ತ್ಯಾಮಳ್ಳು ಲೇಔಟಲ್ಲಿ ಅವ್ನು ಮಾಡ್ತಿರೋದು ಅಕ್ರಮ. ಇನ್ನು 5 ವರ್ಷ ಅಲ್ಲ 10 ವರ್ಷ ಆಗಲಿ ಕೇಸ್ ಅಂತೂ ನಡೆಸ್ತೀನಿ. ದಯವಿಟ್ಟು ಈ ಲೇಔಟ್ಗೆ ಯಾರು ಬಂಡವಾಳ ಹಾಕಬೇಡಿ, ಇದು ಫ್ರಾಡ್ ಡಾಕ್ಯುಮೆಂಟ್. ಅವ್ನು ಮಾಡಿರೋದೆಲ್ಲ ಎಲ್ಲ ಫ್ರಾಡ್ ಡಾಕ್ಯುಮೆಂಟ್. ಆದ್ದರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜನಕ್ಕೆ ಕೇಳ್ಕೊತಾ ಇದ್ದೀನಿ, ಯಾರು ಇದಕ್ಕೆ ಬಂಡವಾಳ ಹಾಕಬೇಡಿ. ಅವನು ಅಕ್ರಮವಾಗಿ ಮಾಡಿದ್ದಾನೆ, ಅವ್ನು ಪ್ರತಿಯೊಂದು ಮಾಡಿರೋದು ಅಕ್ರಮವಾಗಿ, ದುಡ್ಡಿದೆ ಅಂತ ಹೇಳಿ ಅವ್ನು ಬರೀ ಇದೇ ಥರ ಮಾಡ್ಕೊಂಬಂದಿದ್ದಾನೆ. ಅದಕ್ಕೋಸ್ಕರ ಜನಗಳಿಗೆ ಅವೇರ್ನೆಸ್ ಬಿಡೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಸರ್. ನಾನು ಕೋರ್ಟಲ್ಲಿ ಫೈಟ್ ಮಾಡ್ತೀನಿ, ಅವನು ಡೆಲ್ಲಿಗೆ ಹೋದ್ರೆ ನಾನು ಕೋರ್ಟಲ್ಲಿ ಫೈಟ್ ಮಾಡ್ತೀನಿ. ನಾನು ಜಾಗ ಅಂತೂ ಬಿಡಲ್ಲ, ಪ್ರಾಣ ಬಿಟ್ಟರು ನಾನು ಜಾಗ ಅಂತೂ ಬಿಡಲ್ಲ. ನಮಗೆ ನ್ಯಾಯ ಕೊಡ್ತಾ ಇಲ್ಲ ಎಲ್ಲೂ. ಯಾವ ಪೊಲೀಸ್ ಅಧಿಕಾರಿಗಳಾಗಲಿ ಇನ್ನೊಂಥವು ಮತ್ತೊಂಥವು ಎಲ್ಲ ಅಧಿಕಾರಿಗಳು ಶಾಮೀಲಾಗಿ ರಿಯಲ್ ಎಸ್ಟೇಟ್ ಗೊಬ್ಬರದಂಗಡಿ ರಂಗಸ್ವಾಮಿ ಅಂತ ಅವನು ಸೇಲಿಗೆ ತೊಗೊಂಡ್ಬಿಟ್ಟಿದ್ದಾನೆ. ನಮಗೆ ಭಾರಿ ಹಿಂಸೆ ಕಿರುಕುಳ ಕೊಡ್ತಾನೆ. ನನ್ನ ಮಕ್ಕಳಿಗೆ ಕೊಲೆ ಬೆದರಿಕೆ ಆಗ್ತಾನೆ, ಇಲ್ಲಿ ಬಂದರೆ ಕೊಲೆ ಮಾಡ್ತೀನಿ ಅಂತ ಹೇಳಿ ಭಯ ಹುಟ್ಟಿಸ್ತಾನೆ. ಸರ್ವೆ ನಂಬರ್ 61/1 ಮತ್ತು 61/5 ಸರ್. ನಂದು ಹೆಸರು ತೆಗ್ದಾಕ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಬಳೇ ಮಗಳು. ನನ್ನ ಹೆಸರು ತೆಗ್ದಾಕ್ಬಿಟ್ಟು ನಾನು ಬರಲಿಲ್ಲ ಅಂತೇಳಿ ನನ್ನ ಹೆಸರು ತೆಗ್ದಾಕ್ಬಿಟ್ಟು ಒಂದೇ ದಿನದಲ್ಲಿ ಒಂದೇ ನೈಟಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅವರು ಇದನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಸರ್. ಅದು GPA ರಿಜಿಸ್ಟರ್ ಅಂತ ಕರ್ಕೊಂಡೋಗಿ ಶುದ್ಧ ಕ್ರಯಕ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಇವ್ರಿಗೇನು ಹೇಳ್ಬೇಕು ಹೇಳಿ ಸರ್? ನಾನು ಸ್ಟೇ ತಂದಿದ್ದೀನಿ, ಇಂಜೆಕ್ಷನ್ ಆಟಿದೆ ನಮ್ಮ ಹತ್ರನೂ. ನನ್ನ ಮೇಲೂ ಸ್ಟೇ ತಗೊಂಬನ್ರಿ, ನನ್ನ ಮೇಲೆ ಸ್ಟೇ ಇಲ್ಲ, ಜಮೀನ್ ಮೇಲೆ ಸ್ಟೇ ಇರೋದು ಅಂತ ಇವರು ಇದರಲ್ಲಿ ಪೊಲೀಸ್ ಸ್ಟೇಷನಲ್ಲಿ ವಾದ ಮಾಡ್ತಾರೆ. ಹಂಗಂತ ಅವರು ಸುಮ್ಮನೆ ಇದ್ದಾರೆ, ಅವರು ಆ್ಯಕ್ಷನ್ ತಗೋತಿಲ್ಲ. ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ, ಅಕ್ಲೈಮೆಂಟು ನಮ್ಮ ಹತ್ರ ಎಲ್ಲ ಇದೆ. ಏನು ಮಾಡಿದ್ರು ಅವ್ರು ಬಗ್ತಾನೆ ಇಲ್ಲ ಸರ್. ಜಮೀನ್ ಮೇಲೂ ಸ್ಟೇ ಇದೆ ಸರ್. 2021ಗೆ ನಾವು ಸ್ಟೇ ಅನೌನ್ಸ್ ಆಗಿದೆ ಸರ್. ಅದು ನಮ್ಮದು 4 ಎಕರೆ ಫುಲ್ಲು ಇದು ಪಿತ್ರಾರ್ಜಿತ ಆಸ್ತಿ. 4 ಎಕರೆ 4 ಎಕರೆನೇ ಸರ್. ಅದೇ ರಂಗಸ್ವಾಮಿ ಅವ್ರಿಗೊಬ್ರದ್ದು.
ರೌಡಿ ಸ್ಟ್ರೀಟ್ ಅವ್ರು. ನನ್ನ ಭಾಗ ನನಗೆ ಬೇಕು ಸರ್ ಅಷ್ಟೇ. ಅವ್ರು ಹೇಳ್ತಾರೆ ಸರ್ ನಿನ್ನ ಭಾಗಕ್ಕೆ 5 ಕುಂಟೆ ಬರೋದು ಅಂತಾರೆ. 5 ಕುಂಟೆ ಹೆಂಗೆ ಬರೋದೆ? ನಮ್ಮ ಅಪ್ಪ ಅಮ್ಮಂಗೆ ನಾನು ಇರೋದು ಒಬ್ಬಳೇ ಮಗಳು. ನಮ್ಮ ಅಪ್ಪಂಗೆ ಭಾಗ ಬರಬೇಕಾಗಿರೋ 1 ಎಕರೆ 5 ಕುಂಟೆ ನಮ್ಮ ಅಪ್ಪನ ಭಾಗ. ಅದ್ರಲ್ಲಿ ಪ್ರಚಲಿತ ಭಾಗದಲ್ಲಿ 1 ಎಕರೆ 5 ಕುಂಟೆ ಭಾಗ. ಅದರಲ್ಲಿ ನನ್ನ ಭಾಗ ಏನಾಯ್ತೋ ಅದು ನನಗೆ ಬೇಕು. ನಾನು ಅದು ಬಿಡಲ್ಲ. ಕೋರ್ಟಲ್ಲಿ ನಾನು ಹೇಳಿದ್ದೀನಿ ಸರ್, ಕೋರ್ಟಲ್ಲೂ ಅಷ್ಟೇ ಬಿಡೋದಿಲ್ಲ. ನಾನು ಎಷ್ಟು ವರ್ಷ ಆದರೂ ನಾನು ಕೋರ್ಟ್ ನಡೆಸ್ತೀನಿ.